ಹಲೋ ಎವ್ರಿವನ್, ನವೋದಯ 2020 ಪೇಪರ್ ಮ್ಯಾಥ್ಸ್ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ. ಸೊ ಅದರ ಲಾಸ್ಟ್ ಪಾರ್ಟ್ಗೆ ಬಂದಿದ್ದೀವಿ. ವಿ ಆರ್ ಲೆಫ್ಟ್ ವಿತ್ ಓನ್ಲಿ 3 ಪ್ರಾಬ್ಲಮ್ಸ್. ಇನ್ನು 3 ಪ್ರಾಬ್ಲಮ್ ಮಾಡಿದ್ರೆ 2020 ಪೇಪರ್ ಕಂಪ್ಲೀಟ್ ಆಗುತ್ತೆ. ಕ್ವಿಕ್ಲಿ ನೋಡೋಣ ಏನಾದ್ರು 3 ಪ್ರಾಬ್ಲಮ್ಸ್ ಅಂತ. ಮೊದಲನೇದಾಗಿ 58th ಕ್ವೆಶ್ಚನ್ ನೋಡೋಣ. ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 640 ಈಸ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು 640 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ. ಇದ್ರಲ್ಲಿ ಇರೋದಂತೂ ಎಲ್ಲ ಪ್ರೈಮ್ ನಂಬರ್ಸ್ ಅಲ್ವಾ. 2 ಮತ್ತೆ 5 ಪ್ರೈಮ್ ನಂಬರ್ಸ್. ಯಾವ್ಯಾವ್ದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪ್ರೈಮ್ ನಂಬರ್ಸ್ 2 3 5 7 ಹೀಗೆ ಕಂಟಿನ್ಯೂ ಆಗುತ್ತಲ್ವಾ. ಸೊ ಇರೋದಂತೂ ಪ್ರೈಮ್ ನಂಬರ್ಸ್. ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 640 ಬರುತ್ತಾ ಅಂತ ನೋಡ್ಬಿಡ್ಬೇಕಾದ್ರೂ ಆನ್ಸರ್ ಹಾಕ್ಬೋದು, ಅಥವಾ ಆಸ್ ಯೂಶುವಲ್ ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡಿದ್ಬಿಟ್ಟೆ ನೀವು ಚೆಕ್ ಮಾಡ್ಬೋದು. ಸ್ಟಾರ್ಟಿಂಗ್ ಯಾವಾಗಲೂ ಈವನ್ ಇರೋವರೆಗೂ 2 ಇಂದನೇ ಮಾಡ್ತಾ ಹೋಗಿ. 2 3s 2 2s 0. ಫ್ಯಾಕ್ಟರ್ಸ್ ಅಂದ್ರೆ ಹೇಳಿ ಇದೆಲ್ಲದರಿಂದ ಮಲ್ಟಿಪ್ಲೈ ಪ್ರೈಮ್ ಫ್ಯಾಕ್ಟರ್ಸ್ ಎಸ್ಪೆಷಲಿ. ಸೊ ಇದರಲ್ಲಿ ಈ ನಂಬರ್ಗೆ ಯಾವ್ಯಾವ ಪ್ರೈಮ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಬರುತ್ತೆ ಅಂತ. ಸೊ ಇದಿಷ್ಟು ಪ್ರೈಮ್ ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ಇದು ಬರಬೇಕು. ಆ ತರದ ಆನ್ಸರ್ನ ಡೈರೆಕ್ಟ್ ಆಗಿ ಚೂಸ್ ಮಾಡ್ಬೋದು, ಅಥವಾ ಇಲ್ಲಿ ಹೇಗ್ ಮಾಡ್ತೀವಿ ಹೇಳಿ ಗೊತ್ತಲ್ವಾ. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್. ಪ್ರೈಮ್ ನಂಬರ್ಸ್ ಇಂದ ಚಿಕ್ಕ ಪ್ರೈಮ್ ನಂಬರ್ ಇಂದ ಡಿವೈಡ್ ಮಾಡ್ತಾ ಬರ್ತೀವಿ. ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು, ಕ್ಯಾರಿ ಉಳಿಬಾರ್ದು. 2 1s 2 2 6 12 ಮತ್ತೆ ಈವನ್ ಇರೋವರೆಗೂ ನಾನು 2ನೇ ತಗೋತೀನಿ. 2 8s 16 0 ಕಂಪ್ಲೀಟ್ ಆಗಿ ಡಿವೈಡ್ ಆಗಬೇಕು ಯಾವಾಗ್ಲೂ. ಏನು ರಿಮೈಂಡರ್ ಉಳಿಬಾರ್ದು. 2 4s 8 0 2 2s 4 0 2 10s 20 2 5s 10. ಸೊ ಇದನ್ನೆಲ್ಲೂ ಹೋಗೋದಲ್ವಾ, ಪ್ರೈಮ್ ನಂಬರ್ ಬಂತು, ಇನ್ಯಾವುದರಿಂದನೂ ಡಿವೈಡ್ ಆಗಲ್ಲ. ಸೊ ಎಸ್ ಅಲ್ಲಿ 2 ಬಂದಿದೆ. 1 2 3 4 5 6 7 7 ಟೈಮ್ಸ್ 2 ಬಂದಿದೆ. ಆಮೇಲೆ 1 ಟೈಮ್ 5 ಬಂದಿದೆ. ಯಾವ್ದಿದೆ ನೋಡಿ ಇದ್ರಲ್ಲಿ ಆಪ್ಷನ್ 7 ಟೈಮ್ಸ್ 2 ಬರ್ಬೇಕು ನಂಗೆ. ಇದರಲ್ಲಿ ಇರೋಗಿದೆ ನೋಡಿ 1 2 3 4 5 6 7 ಟೈಮ್ಸ್ 2 1 ಟೈಮ್ಸ್ 5 ಬಂದಿದೆ. ಸೊ ನನಗೆ ಆಪ್ಷನ್ ಡಿ ಇಸ್ ಮೈ ರೈಟ್ ಆನ್ಸರ್. 59th ಕ್ವೆಶ್ಚನ್. ಇನ್ ಹೌ ಮೆನಿ ಇಯರ್ಸ್ does the sum of rupees 1200 become rupees 1800 at the rate of simple interest of 5% per annum? ಏನು ಕೇಳ್ತಿದ್ದಾರೆ ಅವರು. ನಾವು ಸ್ಟಾರ್ಟಿಂಗ್ ಅಲ್ಲಿ 1200 ರೂಪೀಸ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತೀವಿ. ಸೊ ಅದು ಎಷ್ಟು ದಿನ, ಆಫ್ಟರ್ ಹೌ ಮೆನಿ ಇಯರ್ಸ್, ಎಷ್ಟು ವರ್ಷ ಆದ್ಮೇಲೆ 1200 ರೂಪೀಸ್ 1800 ರೂಪೀಸ್ ಆಗುತ್ತೆ. ಸೊ 1200 ನಾನು ಸ್ಟಾರ್ಟಿಂಗ್ ಅಲ್ಲಿ ಡೆಪಾಸಿಟ್ ಮಾಡಿರೋ ಅಮೌಂಟು ಅದು ಯಾವಾಗ ನನಗೆ 1800 ರೂಪೀಸ್ ಆಗುತ್ತೆ ಅಟ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಆಫ್ 5% ಪರ್ annum. ಆ ಬ್ಯಾಂಕ್ ಅಲ್ಲಿ ವರ್ಷಕ್ಕೆ 5% ಹಂಗೆ ಬಡ್ಡಿ ಕೊಡ್ತಿರ್ತಾರೆ. ಎಷ್ಟು ವರ್ಷ ಆದ್ಮೇಲೆ ನಮಗೆ 1800 ರೂಪೀಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ 1800 ರೂಪೀಸ್ ಆಗಬೇಕು ಅಂದ್ರೆ ಅದ್ರಲ್ಲಿ ಅಫ್ಕೋರ್ಸ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿರೋ 1200 ಇರುತ್ತಲ್ವಾ, ಅದನ್ನ ತೆಗೆದು ಮಿಕ್ಕಿದ್ದೇನಿರುತ್ತೆ ಇಂಟ್ರೆಸ್ಟ್, ಬಡ್ಡಿ ಅವ್ರು ಎಷ್ಟು ಬ್ಯಾಂಕ್ ಅಲ್ಲಿ ಹಾಕಿರ್ತಾರೆ ಅಂತ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಎಷ್ಟಿದೆ, ಸಿಂಪಲ್ ಇಂಟ್ರೆಸ್ಟ್ SI ಅಂತ ಬರೀತೀನಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ, ನಂಗೆ ಎಷ್ಟು ಕೊನೆಯಲ್ಲಿ ಸಿಗ್ತಾ ಇದೆ ಅಮೌಂಟ್ ಅದು ಮೈನಸ್ ನಾನು ಇಟ್ಟಿರೋ ಅಮೌಂಟ್, ಫಸ್ಟ್ ಡಿಪಾಸಿಟ್ ಮಾಡಿರೋ ಅಮೌಂಟ್. ಅಫ್ಕೋರ್ಸ್ ಅದೆರಡು ತೆಗೆದಾಗ ತಾನೇ ನಂಗೆ ಎಷ್ಟು ಇಂಟ್ರೆಸ್ಟ್ ಲಾಭ ಬಂದಿದೆ ಅಂತ ಗೊತ್ತಾಗೋದು. ಸೊ ಎಷ್ಟಾಗುತ್ತೆ ಹೇಳಿ, ದಿಸ್ ಮೈನಸ್ ದಿಸ್ ಮಾಡಿದ್ರೆ 600 ರೂಪೀಸ್ ಬಂತು ಅಲ್ವಾ. 0 0 8 and 2 ಹೋದ್ರೆ 6 1 minus 1 0 ಆಗುತ್ತೆ. ಸೊ ನಂಗೆ ಸಿಂಪಲ್ ಇಂಟ್ರೆಸ್ಟ್ ಏನೇ 600 ರೂಪೀಸ್ ಬಂದಿದೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಲ್ವಾ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PRT by 100. P ಅಂದ್ರೆ ಏನು, ಪ್ರಿನ್ಸಿಪಲ್ ಅಮೌಂಟ್, ನೀವು ಎಷ್ಟು ಡೆಪಾಸಿಟ್ ಮಾಡಿದ್ದೀರಾ ಫಸ್ಟ್. R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 5% ಅಂತ ಇದೆಯಲ್ವಾ, 5 ಅನ್ನೋದು R ಆಗುತ್ತೆ. ಟಿ ಅನ್ನೋದೇನು, ಟೈಮು, ಎಷ್ಟು ವರ್ಷ ಆದ್ಮೇಲೆ. ಈಗ ನಾವು ನೋಡಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂತ ಗೊತ್ತು, 600 ರೂಪೀಸು. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತು, ನಾನು ಇನ್ವೆಸ್ಟ್ ಮಾಡಿರೋದು ಸ್ಟಾರ್ಟಿಂಗ್ ಅಲ್ಲಿ 1200 ರೂಪೀಸು. ಅದಾದ್ಮೇಲೆ ರೇಟ್ ಗೊತ್ತು 5%. ಟೈಮ್ ಒಂದು ಕಂಡುಹಿಡಿಬೇಕು. ಇದು 100 ಎನಿವೇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ನಿಮ್ಗೊಂದು ಇಕ್ವೇಶನ್ ಅಲ್ಲಿ ಒಂದು ಫಾರ್ಮುಲಾ ಸಿಕ್ಕಿದೆ, ಅದ್ರಲ್ಲಿ ಒಂದೇ ವೇರಿಯೇಬಲ್ ನೀವು ಕಂಡುಹಿಡಿಬೇಕಾಗಿರೋದು. ಈಸಿ ಆಯ್ತಲ್ವಾ ನಿಮ್ ಟಾಸ್ಕು.
ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 600 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 1200 ಇಂಟು ಆರ್ ಎಷ್ಟು ರೇಟ್ 5 ಇದೆ ಇಂಟು ಟೈಮು ನಂಗೆ ಗೊತ್ತಿಲ್ಲ ಕಂಡುಹಿಡಬೇಕು ಡಿವೈಡ್ ಬೈ 100. ಸೊ ಇಲ್ಲಿ ನೋಡಿ 100 ಕ್ಯಾನ್ಸಲ್ ಔಟ್ ಮಾಡ್ಬೋದಲ್ವಾ, 2 zeros ಕ್ಯಾನ್ಸಲ್ ಆಗುತ್ತೆ. 12 5s are 60. So 600 is equal to 60t. 12 5s are 60 ತಾನೆ, 60t. ಈಗ ನಂಗೆ t ಬೇಕಲ್ವಾ, 60 ನ ಅಪೋಸಿಟ್ ಸೈಡ್ ಕಳಿಸ್ಕೊತೀನಿ. ಸೊ 600 by 60 ಆಯ್ತು. ಸಿಂಪ್ಲಿಫೈ ಮಾಡ್ಬೋದಲ್ವಾ ಈಸಿ ಆಗೇನೆ. 0 0 ಕ್ಯಾನ್ಸಲ್ ಔಟ್ ಆಗುತ್ತೆ. 6 1s are 6 10s are 20, 6 10s are 60. ಸೊ t is equal to 10 ಅಂದ್ರೆ ಟೈಮು 10 years. ಇದರ ಫಾರ್ಮುಲಾದ ನಮಗೆ ಬರೋ ಟಿ ಯಾವಾಗಲೂ ಇಯರ್ಸ್ ನಲ್ಲಿ ಇರುತ್ತೆ. ಸೊ ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ 10 years. ಸೊ ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ನೀವು 10 years 1200 rupees ನ ಬ್ಯಾಂಕ್ ಅಲ್ಲಿ ಇಟ್ಟರೆ ನಿಮಗೆ 1800 ಬರುತ್ತೆ ಇಫ್ ನಿಮ್ಮ ಬ್ಯಾಂಕ್ ಅವರು 5% per annum ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಸೊ ಏನ್ ಮಾಡಿದ್ವಿ, ಫಸ್ಟ್ ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ಡೆಪಾಸಿಟ್ ಮಾಡಿದ್ದೆ ಮತ್ತೆ ಎಷ್ಟು ನಂಗೆ ಎಂಡಿಂಗ್ ಅಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಅದೆರಡನ್ನು ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಂಗೆ ಎರಡರದ್ದು ಡಿಫ್ರೆನ್ಸ್ ತಗೊಂಡ್ರೆ ನಂಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಸಿಕ್ಕಾದ್ಮೇಲೆ ಆ ಫಾರ್ಮುಲಾ ಇದೆ ಅಲ್ವಾ, PRT by 100. ಸೊ ಪ್ರಿನ್ಸಿಪಲ್ ರೇಟು ಟೈಮು ಮತ್ತೆ ಡಿವೈಡೆಡ್ ಬೈ 100 ನಾನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದಾಗ ನನಗೆ ಟಿ ಆನ್ಸರು ಸಿಗುತ್ತೆ. ಸೊ ಹಿಯರ್ ಕಮ್ಸ್ ಲಾಸ್ಟ್ ಕ್ವೆಶನ್ ಇನ್ 2020 ಮ್ಯಾಥ್ಸ್ ಸೆಕ್ಷನ್. ಮಕ್ಕಳು ಪಾಪ ತುಂಬಾ ಕಷ್ಟಪಟ್ಟು ಸಾಲ್ವ್ ಮಾಡಿರ್ತಾರೆ ಅಂತ ಲಾಸ್ಟ್ ಒನ್ ಫುಲ್ ಈಸಿ ಕೊಟ್ಬಿಟ್ಟಿದ್ದಾರೆ ನೋಡೋಣ. ಸೊ ಇದು ಮಲ್ಟಿಪ್ಲಿಕೇಶನ್, ನಂಬರ್ ಮಲ್ಟಿಪ್ಲಿಕೇಶನ್ ಕೊಟ್ಬಿಟ್ಟು ಈಸ್ ಈಕ್ವಲ್ ಟು ಜಸ್ಟ್ ಆನ್ಸರು ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಅಷ್ಟೇ ಮಾಡೋಣ. ಏನ್ ಬರುತ್ತೆ ಅಂತ 140.75 ಇಂಟು 0.01. ಸೊ 1 ಇಂದ ಮಲ್ಟಿಪ್ಲೈ ಮಾಡಿ 5 7 ಸೇಮ್ ನಂಬರೇ ಬರುತ್ತಲ್ವಾ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ. ಇಲ್ಲೆಲ್ಲ ಝೀರೋಸ್ ಇದೆ, ಝೀರೋಸ್ ನೀವು ಹಾಕೊಂಡ್ರು ಒಂದೇ 0 0 0 0 0 ಬರುತ್ತೆ. ಆಡ್ ಮಾಡಿದಾಗ ಏನು ಡಿಫ್ರೆನ್ಸ್ ಬರಲ್ಲ. ಸೊ ಇಷ್ಟೇ ಆಗುತ್ತೆ, ಲೆಫ್ಟ್ ಸೈಡ್ ಝೀರೋಸ್ ಅಲ್ವಾ, ಹಾಕಿ ಬಿಡಿ ನೀವೇನು ಡಿಫ್ರೆನ್ಸ್ ಬರಲ್ಲ ಆಕ್ಚುಲಿ. ಸೊ ಏನೇ ಝೀರೋಸ್ ಇದ್ರು ಸೇಮ್ ನಂಬರೇ ಬರುತ್ತಲ್ವಾ. ಸೊ 0 ಏನು ಬೇಕಾಗಲ್ಲ ಈ ಕಡೆ ಮಲ್ಟಿಪ್ಲೈ ಮಾಡೋದು. ಸೊ 1 ಇಂದ ಮಲ್ಟಿಪ್ಲೈ ಮಾಡಾಯ್ತು. ಈಗ ನೋಡಿ ಮೇನ್ ಪಾಯಿಂಟ್ ಎಷ್ಟು ಬಿಟ್ ಇದೆ ನಿಮ್ಗೆ ಡೆಸಿಮಲ್ ಪಾಯಿಂಟ್, ಇಲ್ಲಿ 1 2 ಡಿಜಿಟ್ಸ್ ಬಿಟ್ ಇದೆ, ಇಲ್ಲಿ 1 2. ಸೊ ಟೋಟಲ್ ಎಷ್ಟಾಯ್ತು 2 + 2 4 ಡಿಜಿಟ್ಸ್ ಬಿಟ್ಟು ಪಾಯಿಂಟ್ ಇಡ್ಬೇಕು ನೀವು ಆನ್ಸರ್ ಅಲ್ಲಿ. ಅದೇ ಮೇನ್ ಥಿಂಗು ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಅಲ್ಲಿ. 1 2 ಇಲ್ಲಿದೆ 2 ಬಿಟ್ ಇದೆ, ಇಲ್ಲಿ ಮತ್ತೆ 1 2 ಬಿಟ್ ಇದೆ. ಸೊ ಇಲ್ಲಿ 2 ಬಿಟ್ ಪಾಯಿಂಟ್ ಇರೋದ್ರಿಂದ ಸೊ ಟೋಟಲ್ ನೀವು 4 ಡಿಜಿಟ್ಸ್ ನ ಬಿಟ್ಟು ರೈಟ್ ಸೈಡ್ ಇಂದ ಪಾಯಿಂಟ್ ಇಡಬೇಕು. 1 2 3 4 ಅರ್ಥ ಆಯ್ತಲ್ವಾ. ಸೊ ಇಲ್ಲಿ ಯಾವ್ದಿದೆ ನೋಡಿ 1.4075 1.4075 ಇದು ಆಪ್ಷನ್ ಸಿ ನಿಮ್ಮ ಕರೆಕ್ಟ್ ಆನ್ಸರ್. ಸೊ ಇದಿಷ್ಟು 2020 ಮ್ಯಾಥ್ಸ್ ಕ್ವೆಶನ್ ಆಯಿತು. ಇಲ್ಲಿ ಮುಗಿದು, ಸಾರಿ ಫಾರ್ ದಟ್ ಡಿಸ್ಟರ್ಬೆನ್ಸ್, ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ನಾನು ಯಾವುದೇ ಟೈಮಲ್ಲಿ ಮಾಡಕ್ಕೆ ಬಂದರೂ ಅವ್ರ ಪಾಪ 24/7 ಕಟ್ತಾ ಇದ್ದಾರೆ. ಸೊ ಸೌಂಡ್ ಇದ್ದೇ ಇರುತ್ತೆ, ಸಾರಿ ಫಾರ್ ದ್ಯಾಟ್. ಇಲ್ಲಿಗೆ ಮ್ಯಾಥ್ಸ್ ಸೆಕ್ಷನ್ ಮುಗೀತು. ಎಲ್ಲಾದರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ ಪ್ಯಾಸೇಜ್ 1 ಬಾಕಿ ಇದೆ. ಸೊ ಪ್ಯಾಸೇಜ್ನು ಬೇಗನೆ ಕಂಪ್ಲೀಟ್ ಮಾಡ್ಬಿಡೋಣ. ಲೆಕ್ಕ ಯಾವಾಗಲೂ ಲೆಕ್ಕದಲ್ಲಿ ರೆಸ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ಲಾಸ್ ನಾನು ಮೀಟ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.